ಹಾಯ್ ಗಾಯ್ಸ್, ಇವತ್ತು ಆಷಾಢ ಶುಕ್ರವಾರದ 2ನೇ ವಾರ ಇದು. ನಾವಿವತ್ತು ದೇವಸ್ಥಾನಕ್ಕೆ ಹೋಗಿ ಫ್ರೆಂಡ್ಸು ಎಲ್ಲರೂ ಇವತ್ತಂಗೆ ನಾವು ಒಂದು ಸಂಘ ಮಾಡಿದ್ವಿ. 6 ವರ್ಷ ಆಗಿತ್ತು. ಆ ಸಂಘ ಕ್ಲೋಸ್ ಮಾಡೋಣ ಅಂದ್ಬಿಟ್ಟು ನಾವು ಸಂಘದ ಆಫೀಸ್ ಹತ್ರ ಹೋಗ್ತಾ ಇದ್ದೀವಿ. ನಾವು 20 ಜನ ಸಂಘ ಮಾಡಿದ್ರಿ. ಆ ಸಂಘದಲ್ಲಿ 10 ಜನ ಫಸ್ಟೇ ಕ್ಲೋಸ್ ಮಾಡ್ಕೊಂಬಿಟ್ಟಿದ್ರು. 10 ಜನ ಮಾತ್ರ ಇದ್ದಿತ್ತು. ಆ 10 ಜನನೂ ಇವತ್ತು ಕ್ಲೋಸ್ ಮಾಡ್ಕೊಳಕ್ಕೆ ಹೋಗಿದ್ವಿ ಸಂಘದ ಆಫೀಸ್ ಹತ್ರ. ಎಲ್ಲರೂ ಒಂದು 6 ಜನ 10 ಜನ ಕ್ಲೋಸ್ ಮಾಡ್ಕೊಂಡಿದ್ರು. 20 ಜನ ಇದ್ದಿತ್ತು ಟೋಟಲ್. ಇವಾಗ ಒಂದು 10 ಜನ ಇದ್ದೀವಿ ನಾವು, ಕರೆಕ್ಟಾಗಿ 10 ಜನ ಇದ್ದೀವಿ. ಇಷ್ಟು ಜನನೂ ಸಂಘ ಬರ್ಕಸ್ ಮಾಡ್ಕೊಳಕ್ಕೆ ಹೋಗಿದ್ದೀವಿ. 6 ವರ್ಷ ತುಂಬ ಚೆನ್ನಾಗಿ ಸಂಘ ನಡ್ಸ್ಕೊಂಡು ಹೋಗಿದ್ವಿ, ಯಾವುದೇ ರೀತಿ ತೊಂದರೆ ಇಲ್ದಿರ. ನೀವು ಈ ಥರ ಸಂಘ ಮಾಡಿ ಸೇವಿಂಗ್ ಮಾಡಿದ್ರೆ ಏನಕ್ಕಾದ್ರೂ ಯೂಸ್ಫುಲ್ ಆಗುತ್ತೆ. ಇದು ನಾವು ಧರ್ಮಸ್ಥಳ ಸಂಘ, ಇದು 20 ರೂಪಾಯಿ ಉಳಿತಾಯ ಕಟ್ತಾ ಇದ್ದಿತ್ತು. ಇವತ್ತು ಸಂಘ ಕ್ಲೋಸ್ ಮಾಡ್ಕೊಂಡ್ವಿ. ಲಾಸ್ಟ್ ಮತ್ತೆ ಯಾರು ಸಿಗಲ್ಲ ಅಂತ ಹೇಳಿ ಇವತ್ತಿನ ದಿನ ಎಲ್ಲರೂ ಶಾಪಿಂಗ್ ಮಾಡೋಣ, ಹೋಟ್ಲಲ್ಲಿ ಊಟ ಮಾಡೋಣ ಅಂತ ಎಲ್ಲ ಹೋಗ್ತಾ ಇದ್ದೀವಿ. ನಾವು 10 ಜನನು ತುಂಬ ದಿವಸ ಆಗಿತ್ತು ಮೀಟ್ ಆಗಿ. ಹಂಗಾಗಿ ಇವತ್ತು ಲಾಸ್ಟ್ ಇನ್ಯಾವತ್ತೂ ಸಿಗಲ್ಲ ಅಂದ್ಬಿಟ್ಟು ನಾವು ಹೋಗ್ತಾ ಇದ್ದೀವಿ. ಹಂಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಫೀಸ್ ಹತ್ರ ಬಂದು ಆಫೀಸ್ ಹತ್ರ ಸಂಘ ಬರ್ಕಸ್ ಮಾಡಿಕೊಂಡು ಇವಾಗ ಹೋಟ್ಲಿಗೆ ಹೋಗ್ತಾ ಇದ್ದೀವಿ. ನಮ್ಮೂರಲ್ಲಿರುವಂಥ ರಾಘವೇಂದ್ರ ಭವನ ಹೋಟೆಲ್ ತುಂಬ ಫೇಮಸ್ ಆಗಿರುವಂಥ ಹೋಟೆಲ್ ಇದು. ನೋಡಿ, ಈ ಹೋಟೆಲಲ್ಲಿ ತುಂಬ ಚೆನ್ನಾಗಿ ದೋಸೆ ಫೇಮಸ್. ಇಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ, ತುಂಬ ಕ್ಲೀನು, ತುಂಬ ಚೆನ್ನಾಗೈತೆ ಹೋಟ್ಲ್ ಹೆಸ್ರು ಹೇಳೋಷ್ಟ್ರೊಳಗೆ ಎಲ್ಲರಿಗೂ ಖುಷಿ ಆಗುತ್ತೆ. ಇದು ರಾಘವೇಂದ್ರ ಭವನ ಹೋಟೆಲು. ಮಸಾಲೆ ದೋಸೆ ತುಂಬ ಫೇಮಸ್ಸು. ಹಂಗಾಗಿ ನಾವು ಇವತ್ತು ಒಂದು ಮಸಾಲೆ ದೋಸೆ ತಿನ್ನೋಕ್ಕೆ ಇಲ್ಲಿ ಗಂಟ ಬಂದಿದ್ದೀವಿ. ಮೆಮೊರಬಲ್ ಇರಲಿ ಅಂತ. ತುಂಬ ದಿವಸ ಆದಮೇಲೆ ನಾವು ಎಲ್ಲರೂ ಒಂದ್ಸರಿ ಮೀಟ್ ಆಗಿದ್ದೀರಿ, ಮತ್ತು ಯಾವತ್ತೂ ಮೀಟ್ ಆಗೋಕ್ಕಾಗಲ್ಲ. ಸಂಘ ಲಾಸ್ಟು ಅಂತ ಹೇಳಿ ಇವತ್ತು ಎಲ್ಲರೂ ಬಂದಿದ್ದೀರಿ. ಮಸಾಲೆ ದೋಸೆ ತೊಗೊಂಡು ಎಲ್ಲರೂ ಮಸಾಲೆ ದೋಸೆ, ಒಂದು ಕಪ್ ಕಾಫಿ ತೊಗೊಂಡಿದ್ದೀವಿ. ಕಾಫಿನೂ ಅಷ್ಟೇ ತುಂಬ ಚೆನ್ನಾಗಿರ್ತೈತೆ. ಇವರೆಲ್ಲ ಇಷ್ಟು ಜನ ನಾವು ಸಂಘಕ್ಕೆ ಸೇರಿದವರು ತುಂಬ ಖುಷಿಯಾಗಿ ಈ ದಿನ ಎಂಜಾಯ್ ಮಾಡಿದ್ವಿ. ಮತ್ತು ಯಾವತ್ತೂ ಈ ಥರ ನಾವು ಮೀಟ್ ಆಗೋಕ್ಕಾಗಲ್ಲ, ಯಾಕಂದರೆ ಮನೆಯಲ್ಲಿ ಏನು ಕಾರಣ ಹೇಳ್ಬಿಟ್ಟು ಎಲ್ಲರೂ ಬರಲ್ಲ. ಇವತ್ತು ಸಂಘ ಬರ್ಕಸ್ ಆಗೋದ್ರಿಂದ ಎಲ್ಲರೂ ಬಂದು ಮೀಟ್ ಆಗಿದ್ದೀವಿ. ನೋಡಿ, ತುಂಬ ಖುಷಿಯಿಂದ ಇದ್ದೀವಿ ಎಲ್ಲರೂ. ಯಾಕಂದರೆ ಮನೆಯಲ್ಲೇ ಕೆಲಸ ಮಾಡಿ ಮಾಡಿ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನಾವು ಮೀಟ್ ಆಗೋಕ್ಕಾಗಲ್ಲ. ಇವತ್ತಿನ ದಿನ ಲಾಸ್ಟ್ ಅಂತ ಹೇಳಿ ಮೀಟ್ ಆಗಿದ್ವಿ. ತುಂಬ ಖುಷಿ ಆಯಿತು ಎಲ್ಲರಿಗೂ. ನಾನು ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ತೆಗಿಯೋಣ ಅಂತ ತೆಗಿತಾ ಇದ್ದೀನಿ, ಮೆಮೊರೇಬಲ್ ಇರಲಿ ಅಂತ. ಅದಾದಮೇಲೆ ಊಟ ಮಾಡ್ಕೊಂಡು ಮತ್ತೆ ರೆಸ್ಟ್ ಮಾಡೋಕ್ಕೆ ಇಲ್ಲಿ ಕೂತ್ಕೊಂಡಿದ್ದೀವಿ ಎಲ್ಲರೂ. ತುಂಬ ಖುಷಿ ಆಯಿತು. 6 ವರ್ಷ ನಾವು ಒಂದು ಸಂಘ ಬಂದಿದ್ದೀರಿ ಅಂದರೆ ತುಂಬ ಖುಷಿ ವಿಷಯನೇ, ಅದು ದೊಡ್ಡ ವಿಷಯನೇ. ಒಬ್ಬೊಬ್ಬರು ಒಂದೊಂದು ರೂಪಾಯಿ ಡಿಫೆಂಡ್ ಇಲ್ದಿದ್ದಂಗೆ ನಾವು ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಂಡು ಸಂಘ ನಡ್ಸ್ಕೊಂಡು ಹೋಗಿದ್ದೀವಿ. ತುಂಬ ಚೆನ್ನಾಗಿ ನಡೀತು ಸಂಘ. ಇವತ್ತು ಕ್ಲೋಸ್ ಮಾಡ್ತಾ ಇದ್ದೀವಿ. ಅದಾದಮೇಲೆ ಎಲ್ಲರೂ ಪ್ಲ್ಯಾನ್ ಮಾಡ್ಕೊಂಡ್ವಿ, ಒಬ್ಬರು ಸ್ಯಾರಿ ತಗೋಬೇಕಂತ ಹೇಳಿದ್ರು. ಹಾಗೆ ಎಲ್ಲರೂ ನೋಡ್ಕೊಂಬರೋಣ ಅಂತ ಎಲ್ಲರೂ ಆಟೋ ಮಾಡ್ಕೊಂಡು ಹೋದ್ವಿ. ನಾವು ಇವತ್ತು ಫೇಮಸ್ ಆಗಿರುವಂಥ ಶ್ರೀ ಕೃಷ್ಣಪ್ಪನವರ ಕರಿ ಹೆಂಚಿನ ಮನೆ ಸೀರೆ ಮನೆಗೆ ಹೋಗ್ತಾ ಇದ್ದೀವಿ. ಇದು ಫುಲ್ ಫೇಮಸ್ ಆಗಿರುವಂಥ ಸೀರೆ ಮನೆ. ಇದು ನಮ್ಮೂರಲ್ಲಿ ತುಂಬ ಫೇಮಸ್ಸು. ಈ ಕರಿ ಹೆಂಚಿನ ಸೀರೆ ಮನೆಗೆ ಬಂದಿದ್ದೀವಿ. ಇವಾಗ ಎಲ್ಲರೂ ಸೀರೆಗಳು ಪರ್ಚೇಸ್ ಮಾಡಿದ್ದಾರೆ ಆಲ್ರೆಡಿ. ನೀವು ಈ ಥರ ಫ್ರೆಂಡ್ಶಿಪ್ ಜೊತೆ ಎಂಜಾಯ್ ಮಾಡಿರೋದನ್ನ ಯಾವತ್ತಾದರೂ ಶೇರ್ ಮಾಡ್ಕೊಳ್ಳಿ ನಮ್ಮ ಜೊತೆ. ನಮ್ಮ ಸಂಘದ್ದು ಮೆಮೊರೇಬಲ್ ಇರಲಿ ಅಂತ ನಾನು ಈ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ತುಂಬ ಖುಷಿಯಿಂದ ಇದ್ರಿ ಎಲ್ಲರೂ. ತುಂಬ ವರ್ಷದಿಂದ 6 ವರ್ಷದಿಂದ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀರಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.